ಒಳ್ಳೆ ಹುಡುಗ, ಒಳ್ಳೆ ಗುಣ ಇರೋ ಹುಡುಗ, ನಮ್ಮೆಲ್ರಿಗೂ ಮರ್ಯಾದೆ ಕೊಡೋಂಥ ಹುಡುಗ, ಈ ಮನೆ ಬಗ್ಗೆ ಶ್ರಾವಣಿ ಬಗ್ಗೆ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರೋ ಹುಡುಗ. ಅಲ್ಲ, ಈ ಕಾಲದಲ್ಲಿ ಆ ಥರ ಎಲ್ಲ ಹುಡುಗರು ಸಿಗೋದು ಸಾಧ್ಯನಾ? ನಾನ್ ಸೆನ್ಸ್. ವೀರು ಏನಾದರೂ ಇಂಡೈರೆಕ್ಟ್ ಆಗಿ ಸುಬ್ಬು ಬಗ್ಗೆ ಹೇಳ್ತಿದ್ದಾನ? ಯಾಕಂದ್ರೆ ಆ ಎಲ್ಲ ಗುಣಗಳು ಇರೋದು ಸುಬ್ಬುಗ್ ಮಾತ್ರನೇ. ಆ ವೀರು ಸುಬ್ಬುನ ಕಣ್ಣು ಮುಚ್ಕೊಂಡು ನಂಬ್ತಾನೆ. ನಾನಿಷ್ಟು ವರ್ಷ ಅವನನ್ನು ನಂಬ್ಸಕ್ ಪ್ರಯತ್ನ ಮಾಡ್ತಿದ್ದೆ, ಆದ್ರೆ ವೀರು ಆ ಸುಬ್ಬು ಮಾಡೋ ಕೆಲ್ಸಗಳಿಂದ, ಅವನ ಗುಣಗಳಿಂದ ಅವನನ್ನ ತುಂಬಾ ನಂಬ್ತಾನೆ. ಆ ನಂಬಿಕೆನ ಸಂಬಂಧ ತರ ಏನಾದ್ರೂ ಕನ್ವರ್ಟ್ ಮಾಡ್ತಿದ್ದಾನ? ನೋ, ಹಾಗಾಗಕ್ ಬಿಡ್ಬಾರ್ದು. ಏನ್ ಮಾಡೋದು? ಇವರಿಬ್ರು ಪ್ರೀತಿ ಮಾಡ್ತಿರೋ ವಿಷಯ ಹೀರೋಗೇನಾದ್ರೂ ಗೊತ್ತಾಗಿದೆಯಾ? ಗೊತ್ತಾಗಿ ಅವನು ಈ ತರ ನಡ್ಕೋತಿದ್ದಾನ? ಗೊತ್ತಾಗ್ಲೇಬಾರ್ದು. ಅದಕ್ಕೂ ಮುಂಚೆ ನಾನು ನನ್ನ ಕೆಲಸನ ಶುರು ಮಾಡ್ಕೋಬೇಕು. ಹೇಗಾದ್ರೂ ಮಾಡಿ ಶ್ರಾವಣಿ ನನ್ನ ಮಾತನ್ನ ಕೇಳೋ ಹಾಗೆ ಮಾಡಬೇಕು. ಹೀರೋ ಹೇಳ್ದಾಗೆ ಈ ಮನೇಲಿ ಅವಳಿಗೆ ಯಾವತ್ತೂ ಪ್ರೀತಿ ಸಿಕ್ಕಿಲ್ಲ. ನಾನು ಅದನ್ನ ಅಡ್ವಾಂಟೇಜ್ ಆಗಿ ತಗೊಂಡು ಅವಳ ಮೇಲೆ ಪ್ರೀತಿ ತೋರಿಸ್ಬೇಕು. ನನ್ನ ಪ್ರೀತಿಗೆ ಅವಳು ಕರಗಿ ನೀರಾಗೋಗ್ಬೇಕು. ಎಸ್, ಅವಳಿಂದಾನೇ ನನ್ನ ಕೆಲಸನ ಸಾಧಿಸ್ಕೋಬೇಕು. ದಯವಿಟ್ಟು ಇನ್ನೇನು ಮಾತಾಡ್ಬೇಡ ಸುಬ್ಬು. ನನ್ನ ಆಸೆ ಎಲ್ಲ ನಿರಾಸೆ ಆಗೋಯ್ತು. ನನ್ ಬದುಕೆ ಒಳ್ಳೆ ಬರಡು ಭೂಮಿ ತರ ಆಗೋಗಿದೆ. ನಾನು ಒಂಟಿ ಆಗೋದೆ ಸುಬ್ಬು. ನನ್ನ ಜೀವನದಲ್ಲಿ ಇನ್ನೇನು ಉಳಿದಿಲ್ಲ. ಈಗ್ಲೂ ಈ ಕ್ಷಣಕ್ಕೂ ನಾನು ನಿನ್ನನ್ನು ಬಿಟ್ಕೊಡಕ್ ಇಷ್ಟ ಇಲ್ಲ. ಆದ್ರೆ ನನ್ ಸೋತೋದೆ ಸುಬ್ಬು. ಪಾಪ ಶ್ರೀವಲ್ಲಿ ತುಂಬ ನೊಂದ್ಕೊಂಡ್ಲು ಅನ್ಸುತ್ತೆ. ಆದರೆ ನನಗೆ ಬೇರೆ ದಾರಿನೇ ಇರಲಿಲ್ವಲ್ಲ. ಆಂಜನೇಯ, ನನ್ನನ್ನು ಕ್ಷಮಿಸ್ಬಿಡಪ್ಪ. ಅವಳ ಮನ್ಸನ್ನು ಬದಲಾಯಿಸಿ ಅವ್ರ ಅಪ್ಪ ಅಮ್ಮ ನೋಡೋ ಹುಡುಗನ ಜೊತೆ ಮದುವೆ ಆಗೋ ಹಾಗೆ ಮಾಡು. ಮೇಡಮ್, ಗೆಸ್ಟ್ ಬಂದ್ರ? ನೀವು ಹೇಳಿದೆಲ್ಲ ಅರೇಂಜ್ಮೆಂಟ್ಸ್ ಆಗಿದೆ ಮೇಡಮ್? ಇಲ್ಲ, ಎಲ್ಲ ಕ್ಯಾನ್ಸಲ್ ಮಾಡಿಬಿಡಿ. ಯಾಕೆ ಮೇಡಮ್, ಏನಾಯ್ತು? ನಾನು ಅನ್ಕೊಂಡಿದ್ದು ಯಾವುದೂ ಆಗಲಿಲ್ಲ. ದಯವಿಟ್ಟು ಎಲ್ಲ ಕ್ಯಾನ್ಸಲ್ ಮಾಡಿಬಿಡಿ. ಆ ಬಿಲ್ ಏನಿದೆಯೋ ಎಲ್ಲ ನಾನು ಪೇ ಮಾಡ್ತೀನಿ. ಸರಿ ಮೇಡಮ್. ಹಾಗಾದ್ರೆ ಸುಬ್ಬು ಪ್ರೀತಿ ಮಾಡ್ತಿರೋ ಹುಡುಗಿ, ಸುಬ್ಬು ದೇವತೆ ಅಂತ ಕರೆದಿದ್ದ ಹುಡುಗಿ ನಾನೇನಾ? ಸುಬ್ಬುನೇ ಅವನ ಪ್ರೀತಿ ಬಗ್ಗೆ ನನ್ನ ಹತ್ರ ಬಂದು ಹೇಳ್ಕೊತಾನ? ಇರಲಿ, ಅದಕ್ಕೋಸ್ಕರ ನಾನು ಕಾಯ್ತಾ ಇರ್ತೀನಿ. ಆದರೆ ಈಗಷ್ಟೇ ಶ್ರೀವಲ್ಲಿ ಪ್ರೀತಿ ಬಗ್ಗೆ ಸುಬ್ಬು ಹತ್ರ ಬಂದು ಹೇಳ್ಕೊಂಡಿದ್ದಾಳೆ. ನಾನು ಇದೇ ಟೈಮಲ್ಲಿ ಮಾತಾಡಿದ್ರೆ ಅದು ಸರಿ ಹೋಗಲ್ಲ. ಸುಬ್ಬು, ನಿನ್ನ ಮನಸ್ಸಲ್ಲಿರೋದು ನಾನೇ ಅಂತ ನನಗೆ ಅನ್ನಿಸ್ತಿದೆ ಏನೋ. ಅದು ನಾನೇ ಅಂತ ನನಗೆ ಚೆನ್ನಾಗಿ ಗೊತ್ತು. ಜೀವ ಹೋಗಿ ಬಂದಾಗಾಯ್ತು. ನಿನಗೋಸ್ಕರ ಕಾಯ್ತಾ ಇರ್ತೀನಿ ಸುಬ್ಬು. ಆದಷ್ಟು ಬೇಗ ನಿನ್ನ ಮನಸ್ಸಲ್ಲಿರೋ ಪ್ರೀತಿನ ನನ್ನ ಹತ್ರ ಬಂದು ಹೇಳ್ಕೊತೀಯ ಅಲ್ವಾ? ಇನ್ನೂ ನಾನು ಯಾಕೆ ಇಲ್ಲೇ ಇದ್ದೀನಿ? ಇನ್ನಿಲ್ಲಿ ನನಗೇನು ಕೆಲಸ ಇಲ್ಲ. ಏನಾಯ್ತು ಕಂದ? ಶ್ರೀವಲ್ಲಿ, ಬಾಗಿಲು ತೆಗಿ ಶ್ರೀವಲ್ಲಿ. ಏನಾಯ್ತು ಅಂತನಾದ್ರೂ ಹೇಳು.
ಶ್ರೀವಲಿ, ಯಾಕೆ? ಏನಾಯ್ತು ನಿನಗೆ? ಯಾಕೆ ಅಳ್ತಿದ್ಯಾ? ಶಿವಲಿ ಬಾಗಿಲು ತೆಗಿ. ಶ್ರೀವಲಿ, ಯಾಕೆ ಈ ತರ ಮಾಡ್ತಿದ್ಯಾ? ದಯವಿಟ್ಟು ಯಾರು ನನ್ನನ್ನೇನು ಕೇಳಬೇಡಿ. ಜೀವನದಲ್ಲಿ ನಾನು ಏನ್ ಅನ್ಕೊಂಡ್ರು ಅದು ಆಗೋದಿಲ್ಲ. ಯಾರು ಸಿಗ್ಬೇಕು ಅಂತ ಅನ್ಕೊಂಡ್ರು ಅವ್ರು ನನಗ್ ಸಿಗೋದಿಲ್ಲ. ಪಾಪಿ ನಾನು, ಪಾಪಿ. ಶಿವಲಿ, ಯಾಕೆ ಈ ತರ ಮಾಡ್ತಿದ್ಯಾ? ಏನಾಯ್ತಲ್ಲಿ? ಇನ್ನೇನಾಗಿರುತ್ತೆ, ಇವಳು ಹೋಗಿದ್ ಕೆಲಸ ಆಗಿಲ್ಲ ಅಂತ ಆಯ್ತು. ಅಬ್ಬಾ, ಸದ್ಯ ಸುಬ್ಬು ನನ್ನ ನಂಬಿಕೆನ ಉಳಿಸ್ಕೊಂಡ್ಬಿಟ್ಟ. ನಿಯತ್ತನ್ ಮನುಷ್ಯ ಅಂದ್ರೆ ನೀನೇ ಬಿಡು ಸುಬ್ಬು. ಶ್ರೀವಲಿ, ಏನಾದ್ರು ಮಾತಾಡೋಣಮ್ಮ. ಬಾಗಿಲು ತೆಗಿಪುಟ್ಟ. ಅಯ್ಯೋ ದೇವ್ರೆ, ಪಾತ್ರ ಪಟ್ಟು ಏನಾದ್ರೂ ಮಾಡ್ಕೊಂಡ್ಬಿಟ್ಟಾಳು. ವರ್ಧ, ಬೇಗ ಬಾಗ್ಲು ಹೊಡಿಯೋ. ನಾನ್ ಹೇಳದ್ ಯಾರಿಗೂ ಅರ್ಥ ಆಗ್ತಿಲ್ವಾ? ನನ್ ಪಾಡು ನನಗ್ ಬಿಟ್ಬಿಡಿ. ದಯವಿಟ್ಟು ಇಲ್ಲಿಂದ ಹೊರಟೋಗಿ. ಶ್ರೀವಲಿ, ನೀನ್ ಈ ತರ ದುಃಖ ಪಟ್ರೆ ಹೇಗಮ್ಮ? ಏನು ಆಗೋದಿಲ್ಲ. ನಾನೇ ಸತ್ತು ಹೋಗೋದಿಲ್ಲ. ಅಷ್ಟಕ್ಕೂ ನಾನ್ ಯಾಕೆ ಸಾಯ್ಬೇಕು? ನನ್ ಸಾಯೋ ಅಂತವಳು ಅಲ್ಲ.